ಮುಚ್ಯತೆ ವೇದಾಂತಿನೋ ಜಗನ್ಮೂಲಂ ತನ್ನಮಾಮಿ ಪರಂ ಶಿವಂ. ಜಗದ್ಗುರು ರೇಣುಕಾಚಾರ್ಯರ ಶ್ರೀಪಾದಾರವಿಂದಗಳಲ್ಲಿ, ಪಂಚಾಚಾರ್ಯರ ಶ್ರೀ ಪಾದಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಈ ರೇಣುಕಾಚಾರ್ಯರ ಜಯಂತಿಯ ದಿನದಂದು ಸಾನ್ನಿಧ್ಯ ವಹಿಸಿರುವ ಸಿಂದಗಿಯ ಗುರುದೇವ ಡಾಕ್ಟರ್ ಪ್ರಭುದೇವ ಶಿವಾಚಾರ್ಯರ ಶ್ರೀಪಾದಂಗಳಲ್ಲಿ ವಂದನೆಗಳನ್ನು ಸಮರ್ಪಿಸ್ತಾ, ಹಿರಿಯರು ಜ್ಞಾನವೃದ್ಧರವಾದ ಕೆರಟಗಿಯ ಪೂಜ್ಯರಲ್ಲಿಯೂ ಸಹಿತವಾಗಿ ನಮನಗಳನ್ನು ಸಮರ್ಪಿಸ್ತಾ, ಕನ್ನೊಳ್ಳಿಯ ಪೂಜ್ಯರಲ್ಲಿಯೂ ಸಹಿತವಾಗಿ ನಮನಗಳನ್ನು ಸಮರ್ಪಿಸ್ತಾ, ತಾಲೂಕಾ ದಂಡಾಧಿಕಾರಿಗಳಲ್ಲಿ ಜಂಗಮ ಸಮಾಜದ ಅಧ್ಯಕ್ಷರಾದ ಶಂಕರಯ್ಯ ಸ್ವಾಮಿಗಳವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಅವರಿವರೆನ್ನದೇ ಎಲ್ಲ ಹಿರಿಯರಲ್ಲಿ, ಇದೀಗ ನಮಗೆ ಗೊತ್ತಿಲ್ಲದಂಥ ಮಾತುಗಳನ್ನು ಸಹಿತವಾಗಿ ಹೇಳಿರುವ ನಮ್ಮ ಇಬ್ರಾಹಿಂಪುರದ BN ಪಾಟೀಲ್ ಗುರುಗಳಲ್ಲಿಯೂ ಸಹಿತವಾಗಿ ನಮನಗಳನ್ನು ಸಮರ್ಪಿಸ್ತಾ, ಬಹುತೇಕವಾಗಿ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿ, ಸಿದ್ಧಾಂತ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕು ನಾವು. ಸಿದ್ಧ ಅಂತಂದರೆ ಸಹಜವಾಗಿ ಯುದ್ಧಕ್ಕೆ ಸಿದ್ಧನಾಗು ಅಂತ ಹೇಳ್ತಿರ್ತಾರೆ. ಸಿದ್ಧ ಅಂದ್ರೆ ತಯಾರಾಗೋದು. ಇಲ್ಲಿ ಯಾವ ಯುದ್ಧ ಅಂತಂದರೆ ಯಾವ ಅರಿಷಡ್ವರ್ಗಗಳೇನದವಲ್ಲ ಅವುಗಳನ್ನೆಲ್ಲ ಬಗೆದು ತಾನು ನಿತ್ಯ ಸತ್ಯವನ್ನು ಅರಿಯಲು ಸುಖವಾಗಿ ಸಿದ್ಧನಾಗಿರಬೇಕು. ಅದರ ಸಲುವಾಗಿ ಹೇಳ್ಕೊಂಬಂದ್ರಲ್ಲ ಸಿದ್ಧಾಂತ ಶಿಖಾಮಣಿಯ ಒಂದು ಶ್ಲೋಕವನ್ನು, ಏನು ಪಿಂಡ ಶಬ್ದೇನ ಗೀಯತೆ ಅಂತಕ್ಕಂಥದ್ದು. ಇದು ಮೊದಲ ಏನು ಪುಣ್ಯದ ಪಿಂಡ ಆಗಬೇಕಾಗಿತ್ತು ಅಂದರೆ ಪಾಪ ಪ್ರಕ್ಷೀಣ ಆಗಬೇಕು. ಪಾಪ ಪ್ರಕ್ಷೀಣೆ ಪಾಪ ಪಂಜರೆ. ಇದು ಪಂಜರದೊಳಗೆ ಬಿದ್ದದ ಈ ಜೀವ ಏನು ಮಾಡ್ಯದ ಅಂತ ಕೇಳಿದ್ರೆ, ಈ ದೇಹದಲ್ಲಿ ಇದ್ದುಕೊಂಡು ಪಾಪವನ್ನು ಮಾಡ್ತಾ ಹಲವಾರು ಜನ್ಮಗಳಲ್ಲಿ ಅದನ್ನೇ ಮಾಡ್ತಾ ಬಂದದ. ಅದಕ್ಕಾಗಿ ಇದು ಶುದ್ಧ ಆಗಬೇಕಾಗಿತ್ತು ಅಂತಂದರೆ ಆ 101 ಸ್ಥಳಗಳಲ್ಲಿ ಏನು ಹೇಳ್ಕೊಂಬಂದಾರಲ್ಲ, ಹೇಗೆ ಮಹಡಿಯನ್ನು ಹತ್ತಬೇಕಾದ್ರೆ ಒಂದೊಂದು ಪಾವಟಿಕೆಗಳನ್ನು ಹೇಗೆ ಹತ್ತಬೇಕು, ಹಾಗೆ ಅದರೊಳಗೆ ನಮಗೆ ತಿಳಿಯತಕ್ಕಂಥ ಸಾಧನೆಗಳನ್ನು ಹೇಳ್ಕೊಂಬಂದಿದ್ದಾರೆ. ಆ ಹೇಳ್ಕೊಂಡು ಬಂದಿರತಕ್ಕಂಥ ಗ್ರಂಥಕ್ಕೆ ಏನಂತಾರ ಅಂತ ಕೇಳಿದ್ರೆ ಸಿದ್ಧಾಂತ ಶಿಖಾಮಣಿ. ಅದನ್ನೇ ಹಿಂದಿಯೊಳಗೆ ಹೇಳ್ತಾರೆ ಅಂತ್ಯ ನಿರ್ಣಯಕ್ಕೂ ಸಿದ್ಧಾಂತ ಕಹೆ ಹೇ. ಅಂತ್ಯ ನಿರ್ಣಯ ಅಂದರೆ ಕೊನೆಯ ಠರಾವ್ ಬರ್ದ್ರಿ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಅವ್ರು ಏನು ಹೇಳ್ತಾರೆ ಮತ್ತೇನೂ ಇಲ್ಲ, ಅವ್ರದೇ ಠರಾವ್. ಹಂಗೆ ಕೊನೆಯದು ಇವ್ರು ಯಾರೇ ಹೇಳಿ ಆ ಕೊನೆಯದಾಗಿರತಕ್ಕಂಥ ಅಂತ್ಯ ನಿರ್ಣಯ ಯಾವುದು ಅಂತ ಕೇಳಿದ್ರೆ ಸಿದ್ಧಾಂತ. ಆ ಸಿದ್ಧಾಂತವನ್ನು ಹೇಳಿದ್ರ ಸಲುವಾಗಿ ಅದಕ್ಕೇನಂದ್ರು ಅಂತ ಕೇಳಿದ್ರೆ ಶಿಖಾಮಣಿ ಅಂತಂದ್ರೆ ಇವು ಬಹುತೇಕ ರುದ್ರಾಕ್ಷಿ ಧರಿಸ್ತಿರ್ತೀರಿ, ಆ ಮ್ಯಾಲ ರುದ್ರಾಕ್ಷಿ ಮ್ಯಾಲ ಒಂದಿರ್ತದೆ, ಅದಕ್ಕೆ ಶಿಖಾಮಣಿ ಅಂತಾರೆ. ಹಂಗೆ ಇವೆಲ್ಲ ಗ್ರಂಥಗಳು ಇದ್ದಾಗ್ಯೂ ಸಹಿತವಾಗಿ ಅವು ಹೇಳಲಿಲ್ಲ ಅಂತಲ್ಲ. ರುಚಿ ಕುಟಿಲ ಪಥಜುಷಾಂ ಋಣಾಂ ಏಕಃ ಗಮ್ಯಸ್ತ್ವಮಸಿ. ಈಗ ತಹಶೀಲ್ದಾರ್ ಆಫೀಸಿಗೆ ಬರಬೇಕಾದ್ರೆ ಸಾರಂಗ್ ಮಠದಿಂದ ಬರ್ಬೋದು, ಬಸ್ ಸ್ಟ್ಯಾಂಡಿಂದ ಬರ್ಬೋದು, ಬಿಜಾಪುರದಿಂದ ಬರ್ಬೋದು, 4 ದಾರಿಗಳದಾರ. ಹಾಗೆ ಮುಕ್ತಿ ಎಂಬ ಮಾರ್ಗಕ್ಕೆ ಏನು ಸ್ಥಾನಕ್ಕೆ ಹೋಗಿ ನಾವು ಮುಟ್ಟಬೇಕಾಗಿತ್ತಂದ್ರೆ ಗಮ್ಯಸ್ತ್ವಮಸಿ, ಆ ಗಮ್ಯವಾಗಿರತಕ್ಕಂಥ ಸ್ಥಾನಕ್ಕೆ ಹೋಗಿ ಮುಟ್ಟಬೇಕಾದ್ರೆ ರುಜು ಕುಟಿಲ ನಾನಾ ಪಥಜುಷಾಂ, ಒಂದು ಸೀದಾ ದಾರದ ಒಂದು ಡೊಂಕ ದಾರದ, ಹೀಗೆಲ್ಲ ಬಹಳಷ್ಟು ದಾರಿಗಳದಾವ ಅವರವರ ಧರ್ಮದ ಒಂದು ಪದ್ಧತಿಗೆ ಅನುಸಾರವಾಗಿ. ಅವುಗಳು ಹೇಳಲ್ಲ ಅಂತೇನಲ್ಲ, ಆದ್ರೆ ಅದರೊಳಗೆ ಇದನ್ನೂ ಒಂದು ದಾರದ ಯಾವುದು ಅಂತ ಕೇಳಿದ್ರೆ ಸಿದ್ಧಾಂತ ಶಿಖಾಮಣಿ ಅಂತಕ್ಕಂಥ ಒಂದು ಗ್ರಂಥದೊಳಗೆ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಅಂತವುಗಳನ್ನ ಬರೆದುಕೊಂಡು ಬಂದಿದ್ದಾರೆ. ಅವುಗಳು ನಮ್ಮೆಲ್ಲರಿಗೂ ತಿಳಿಯುವುದಿಲ್ಲ ಅಂತ ಅನ್ನೋ ಸಲುವಾಗಿ ಭಕ್ತ ಅಂದ್ರೇನು, ಮಹೇಶ ಅಂತಂದ್ರೇನು, ಇದಕ್ಕೆಲ್ಲ ಶರಣರಾಗಿರ್ತಕ್ಕಂಥವ್ರು ನಮಗೆ ತಿಳಿಯುವಂಗ ಅದನ್ನ ಹ್ಯಾಗ ಒಂದೇ ಏನು ಸಾಮಾನು ಕೊಟ್ಟಾಗ ಒಬ್ಬೊಬ್ಬರ ಕೈಯಾಗ ರುಚಿ ಮಾಡಿ ಅಡಿಗೆ ಮಾಡಿ ನೀಡುವಂಗೆ ನೀಡ್ತಾರೆ. ಅಥವಾ ತಾಯಿ ಆಗಿರ್ತಕ್ಕಂಥವಳು ಸಣ್ಣ ಕೂಸಿಗೆ ಹೆಂಗ ಹಲ್ಲಿಲ್ಲದವ್ರಿಗೆ ಹೆಂಗ ಅದನ್ನು ಮೃದುವಾಗಿ ಮೆತ್ತಗಾಗಿ ಉಣಿಸುವಂಗೆ ಹೆಂಗ ತಯಾರು ಮಾಡಿ ಕೊಡ್ತಾಳ, ಹಂಗೆ ಅದು ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು ಏನದಲ್ಲ ಅದು ಕಠಿಣವಾಗಿರ್ತಕ್ಕಂಥದ್ದು. ನಾವು ಸಂಸ್ಕೃತ ಓದಲಿಕ್ಕೆ ಹೋಗೋದಾಗ ಹೇಳ್ತಿದ್ರಲ್ಲಿ, ನೀವು ಸಂಸ್ಕೃತ ವ್ಯಾಕರಣ ಕಲಿಬೇಕಾಗಿತ್ತು ಅಂದ್ರೆ ಗೋಕರ್ಣಕ್ಕೆ ಹೋಗಿ ಕುಲಕರ್ಣಿಯರ ಮನ್ಯಾಗ ಕರ್ಣಕರ್ಣ ಸ್ವೀಕರಣ
ಸಂಸ್ಕೃತದಿಂದ ಬರ್ತದ ಅಂತಿದ್ರು ಅವರು. ಅದ್ರ ಕಠಿಣವಾಗಿರ್ತಕ್ಕಂಥದ್ದು ಸಂಸ್ಕೃತ. ಅದನ್ನು ನಮಗೆ ತಿಳಿಯುವಂಗ ಏನು ತತ್ವ ಪದಗಳಲ್ಲಿ, ಶರಣರ ವಚನಗಳಲ್ಲಿ ಅವುಗಳನ್ನೆಲ್ಲ ಬಿಂಬಿಸಿದ್ದಾರೆ. ಆದರೆ ಮೂಲತಃ ಏನದಲ್ಲ ಅದುವೇ, ಅದರಿಂದ ಎಲ್ಲವನ್ನು ನಾವು ತಿಳಿಬೇಕಾಗ್ತದೆ. ಅದಕ್ಕೆ ಆ ಸಿದ್ಧಾಂತ ಶಿಖಾಮಣಿಯನ್ನು ಹೇಳಿರತಕ್ಕಂಥ ನಮ್ಮ ಶಿವಯೋಗಿ ಶಿವಾಚಾರ್ಯರು, ಆಮೇಲೆ ಬಂದಿರತಕ್ಕಂಥ ಹಲವಾರು ಸಂತ ಮಹಾತ್ಮರು ಏನು ಹೇಳ್ಕೊಂಬಂದ್ರು ಅಂತಕ್ಕಂಥದ್ದು ಹೇಳ್ಕೊಂಬಂದಿದ್ದಾರೆ. ಅಂತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದು ನಾವು ತಿಳ್ಕೊಂಡಾಗ ಇವೇನ ಚಿಹ್ನೆಗಳನ್ನ ಏನದವಲ್ಲ ನಮಗೆ ಸರಿಸ್ತಕ್ಕಂಥ ಭಸ್ಮ, ಉದ್ದ, ಅಡ್ಡ, ಗಿಡ್ಡ ಎನ್ನಿಲ್ಲ ಅವೆಲ್ಲ. ಆದ್ರೆ ಧರ್ಮ ಸರ್ವಸ್ವಂ, ಎಲ್ಲಾ ಧರ್ಮದ ಸಾರಗಳನ್ನು ಹೇಳ್ತೀನಿ ನಾನು, ನೀವು ಕೇಳ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆತ್ಮನ ಪ್ರತಿಕೂಲಾನಿ ಪರೇಶಾಂ ನ ಸಮಾಚಾರೇ. ತನಗೇನು ಮಾಡೋದ್ರಿಂದ ತೊಂದರೆ ಆಗ್ತದೆ ಅದು ಇನ್ನೊಬ್ರಿಗೆ ಮಾಡಬೇಡ, ಇದೇ ಧರ್ಮದ ಸಾರ ಸರ್ವಸ್ವ ಅಂತ ಹೇಳ್ತಾರೆ. ಇದೂ ಸಹಿತವಾಗಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿದ್ದಾರೆ. ಅವ್ರು ಹೇಳ್ದಂಗ ಅದು ಗಾಗರ್ ಥೋಡಾ ಹೈ ಸಾಗರ್ ಬಡಾ ಹೈ, ಥೋಡಾ ಏನು ಗಾಗರ್ ಛೋಟಾ ಹೈ ಅಂತಂತಲ್ಲ. ಹಂಗೆ ಅದರೊಳಗೆ ಅಷ್ಟೆಲ್ಲ ತುಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಿನಲ್ಲಿ ಈ ಸಿದ್ಧಾಂತ ಶಿಖಾಮಣಿ ಅಂತಕ್ಕಂಥದ್ದು ಇದನ್ನು ಬರೆದಿರ್ತಕ್ಕಂಥ ರೇಣುಕಾಚಾರ್ಯರು ಇವತ್ತಿನಿಂದ ಬಂದಿರತಕ್ಕಂಥದ್ದೆಲ್ಲ ಆದಿಯಿಂದ ಬಂದಿರತಕ್ಕಂಥದ್ದು. ಅದನ್ನ ಮನಗೊಂಡು ನಾವುಗಳೆಲ್ಲ ಅವರು ನಡೆದು ತೋರಿಸಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡೆದೆವು ಅಂತಂದ್ರೆ ನಾವೆಲ್ಲ ಪವಿತ್ರ ಆತ್ಮರ ಆಗ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಎನ್ನ ವಾಗ್ರು ಪುರುಷ ಮಗಳಿಗೆ ರಾಮ್ ಕೊಡ್ತಾರೆ.